ಶನಿವಾರ ಹಿರೇಮಗಳೂರಿನ ಶ್ರೀ ಕೋದಂಡರಾಮಸ್ವಾಮಿಯ ಬ್ರಹ್ಮರಥೋತ್ಸವವು ಪ್ರತಿ ವರ್ಷದಂತೆ ವಿಜೃಂಭಣೆಯಿಂದ ಜರುಗಿತು. ನಂತರ ದೇವಸ್ಥಾನದ ಪ್ರಧಾನ ಅರ್ಚಕರಾದ ಹಿರೇಮಗಳೂರು ಕಣ್ಣನ್ ಮಾತನಾಡಿ, ಕೋದಂಡರಾಮಸ್ವಾಮಿ ದೇವಾಲಯ ಯಾವುದೇ ಜಾತಿಗೆ ಸೀಮಿತವಾಗಿರುವುದಲ್ಲ, ಎಲ್ಲಾ ವರ್ಗದವರಿಗೂ ಸೇರಿದ್ದು. ಅದಕ್ಕೆ ಸಾಕ್ಷಿ ಎಂಬಂತೆ ಇಲ್ಲಿ ದಲಿತ ಸಮುದಾಯದ ಬಾಂಧವರು ಬಂದು ಮೊದಲ ಪೂಜೆ ಮಾಡಿದ ನಂತರವೇ ಬ್ರಹ್ಮರಥೋತ್ಸವ ನಡೆಯುವುದು ಎಂದರು. ಇವತ್ತಿನ ರಥೋತ್ಸವದಲ್ಲಿ ಇಡೀ ಗ್ರಾಮಸ್ಥರೆಲ್ಲರೂ ಸೇರಿ ಲವಲವಿಕೆಯಿಂದ ತಮ್ಮ ತಮ್ಮ ಮನೆಗಳ ಮುಂದೆ ರಂಗವಲ್ಲಿಗಳನ್ನು ಹಾಕಿ ಮನೆಯಲ್ಲಿ ಹಬ್ಬವನ್ನು ಆಚರಿಸಿ ಹೊಸ ಬಟ್ಟೆಯನ್ನು ತೊಟ್ಟು ದೇವರಿಗೆ ಬಂದು ರಥದ ಮೇಲೆ ದೇವರು ವಿಜಯ ಮಾಡಿಸುವ ಮುಂಚೆ ಅವರ ಕಡೆಯಿಂದ ನಮ್ಮ ದಲಿತ ಬಂಧುಗಳು ಮೊಟ್ಟ ಮೊದಲ ಸೇವೆಯನ್ನು ಸಲ್ಲಿಸಿ ಭಗವಂತನ ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕ ನಾವೆಲ್ಲ ಬಂಧು ಅನ್ನುವುದನ್ನು ತೋರಿಸಿಕೊಡುವುದರಲ್ಲಿ ನಮ್ಮ ಹಿರೇಮಗಳೂರಿನ ದೇವಸ್ಥಾನವನ್ನು ಮಾದರಿಯಾಗಿಸಿದ್ದಾರೆ. 12 ಗಂಟೆಗೆ ರಥಾರೋಹಣ ಸಾಗಲಿದ್ದು ಚಿಕ್ಕಮಗಳೂರಿನ ಸಮಸ್ತ ಜನತೆಯೂ ಕೂಡ ಸಂಭ್ರಮದಿಂದ ಭಾಗವಹಿಸಿದ್ದಾರೆ. ಅದರ ಜೊತೆಯಲ್ಲಿ ವಿದ್ಯಾವಂತ ಕ್ಷೇತ್ರ, ಶಿಕ್ಷಕ ಕ್ಷೇತ್ರ, ಉಪನ್ಯಾಸ ಕ್ಷೇತ್ರ ಹಾಗೂ ನ್ಯಾಯಾಲಯದ ಕ್ಷೇತ್ರ ಹಾಗೂ ಬ್ಯಾಂಕಿನಲ್ಲಿ ಸಿಬ್ಬಂದಿಗಳಾಗಿರ್ತಕ್ಕಂತಹ ಬ್ಯಾಂಕಿನ ಕ್ಷೇತ್ರದ ಎಲ್ಲ ಜನತೆಗಳು ಕೂಡ ಸಮ್ಮಿಲನಗೊಳ್ತಕ್ಕಂತಹ ಒಂದು ಉತ್ಸವ ಇದೆ. ಕೇವಲ ದೇವರ ಮೇಲಿನ ಭಕ್ತಿಗಾಗಿ ಬರ್ತಕ್ಕಂಥ ಕೇವಲ ಭಕ್ತರ ಸಂತೆ ಅಲ್ಲ. ಸಮಾಜ ಯಾವತ್ತು ಸಂಘಟಿತವಾಗುತ್ತೆ ಅಂತ ಹೇಳಿದರೆ ರಥ ಅನ್ನುವುದು ಒಂದು ಸಮಾಜ. ಆ ಸಮಾಜವನ್ನು ಎಲ್ಲ ಕೈಗಳು ಸೇರಿ ಮುಂದಕ್ಕೆ ಎಳೆದಾಗ ಎಷ್ಟು ದೂರ ರಥ ಹರಿಯುತ್ತೋ ಅಷ್ಟು ದೂರ ಸಮಾಜ ಮುಂದೆ ಬರುತ್ತೇನು. ಹಾಗಾಗಿ ನಮ್ಮ ತ್ಯಾಗರಾಜ ಮಾಮ, ಕಾಲೇಜಿನ ಉಪನ್ಯಾಸಕರು ಹಾಗೂ ನಮ್ಮ ಕುಲಕರ್ಣಿ ಮಾಮ ಬಿಜಾಪುರದವರು, ಅಭಿಯೋಜಕರು ಹಾಗೂ ನಾವು ರಾಮಕೃಷ್ಣ ಮಾಮ ಜೈ ಜವಾನ್ ಜೈ ಕಿಸಾನ್ ಮಿಲಿಟ್ರಿ ಒಳಗೆ ದೇಶಕ್ಕೆ ಸೇವೆ ಸಲ್ಲಿಸಿ ಬ್ಯಾಂಕಲ್ಲಿರ್ತಕ್ಕಂಥವರು, ನಮ್ಮ ಪ್ರಶಾಂತ್ ಮಾಮ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿದ್ದು ಸಾಹಿತ್ಯಿಕವಾಗಿಟ್ಟಿರ್ತಕ್ಕಂಥವರು, ನಮ್ಮ ಭೀಮ ಕನ್ನಡದ ಭೀಮ ಕನ್ನಡದ ಶಕ್ತಿಯನ್ನು ಸಂಘಟಿಸ್ತಕ್ಕಂಥವರು, ಕನ್ನಡ ಶಕ್ತಿ ಸಂಘದ ನಮ್ಮೆಲ್ಲ ಸೋದರಿಯರೂ ಕೂಡ ಇದರಲ್ಲಿ ಭಾಗವಹಿಸುವುದರ ಮೂಲಕ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋದರಲ್ಲಿ ಸಂಸ್ಕೃತಿಗೆ ನಾಗರಿಕತೆಯ ಲಕ್ಷಣ ಸೇರಬೇಕು. ಆಗ ಸ್ವಚ್ಛತೆಗೆ ನಮ್ಮ ಒಂದು ಮಾನಸಿಕ ಬದ್ಧತೆ ಅಂತಕ್ಕಂಥದ್ದು ಸಿದ್ಧವಾಗುತ್ತೆ. ಅದನ್ನೆಲ್ಲ ರೂಢಿಸ್ಕೊಳ್ಳೋದಕ್ಕೆ ಇಂಥ ಶಿಕ್ಷಿತ ವರ್ಗ ಎಲ್ಲಿ ಹೆಚ್ಚು ಸೇರುತ್ತೋ ಅಲ್ಲಿ ಭಕ್ತಿಯ ಪರಾಕಾಷ್ಠತೆಯ ವರ್ಗ ಅವರು ಶಿಸ್ತಿಗೆ ಬಂದೇ ಬರುತ್ತಾರೆ. ಆ ದೃಷ್ಟಿಯಿಂದ ನಮ್ಮ ಹಿರೇಮಗಳೂರಿನಲ್ಲಿ ಇಷ್ಟೆಲ್ಲ ವೈಭವವಾಗಿ ನಡೆದರೂ ಕೂಡ ಜಾತ್ಯತೀತವಾಗಿ ಎಲ್ಲರೂ ಸಮ್ಮಿಲನಗೊಂಡರೂ ಕೂಡ ನಾಳೆ ಬೆಳಿಗ್ಗೆ 6 ಗಂಟೆಗೆ ಯಾರೇ ಬಂದರೂ ಕೂಡ ರಥೋತ್ಸವ ನಡೀತಾ ಅನ್ನುವ ರೀತಿಯಲ್ಲಿ ಕೇಳುವಷ್ಟರ ಮಟ್ಟಿಗೆ ಚಿಕ್ಕಮಗಳೂರಿನ ಅದರಲ್ಲಿಯೂ ಕೂಡ ಪತಂಜಲಿ ಮತ್ತು ವಂದೇ ಮಾತರಂ ಟ್ರಸ್ಟಿನ ಎಲ್ಲ ಸ್ವಯಂ ಸೇವಕರು 5 ಗಂಟೆಗೆ ಎದ್ದು ಬಂದು ಇಡೀ ದೇವಸ್ಥಾನದ ಪೌಳಿಯನ್ನು ಸ್ವಚ್ಛ ಮಾಡಿ ರಥವನ್ನು ಯಥಾಸ್ಥಾನಕ್ಕೆ ತಲುಪಿಸುವಂತಹ ಒಂದು ಶ್ರದ್ಧಾವಂತ ಕೆಲಸವನ್ನು ಕೈಗೊಂಡಿದ್ದಾರೆ. ಕೇವಲ ಭಕ್ತಿ ಒಂದೇ ಇದ್ದರೆ ಸಾಲದು, ಶ್ರದ್ಧಾ ಭಕ್ತಿ ಸಮನ್ವಿತ ಅಂತ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಮಗಳೂರಿನ ಹಾಲಿ ಶಾಸಕರಾಗಿರ್ತಕ್ಕಂಥ ಮಾನ್ಯ ತಮ್ಮಯ್ಯನವರು ಹಾಗೂ ವಿಧಾನ ಪರಿಷತ್ತಿನ ಸದಸ್ಯರಾಗಿರ್ತಕ್ಕಂತಹ ನಮ್ಮ ಮಾನ್ಯ CT ರವಿ ಅವರು ಹಾಗೂ ವಿಧಾನ ಪರಿಷತ್ತಿನ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿರ್ತಕ್ಕಂಥ ಮಾನ್ಯ ಭೋಜಗೌಡರು ಹಾಗೂ ಸಮಸ್ತ ನಾಗರಿಕರು ಮತ್ತು ನಮ್ಮ ಸಂಸದರಾಗಿರ್ತಕ್ಕಂತಹ ಶ್ರೀನಿವಾಸ ಪೂಜಾರಿಯವರು ಇವರೆಲ್ಲರಗಳ ಸಹಭಾಗಿತ್ವದಿಂದ ಕೋದಂಡರಾಮನ ದೇವಸ್ಥಾನದ ರಥೋತ್ಸವ ಒಂದು ದೇಶಕ್ಕೆ ಮಾದರಿಯಾಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಹೆಮ್ಮೆ ತರುವಂತಹ ಸಂಗತಿ. ಹಾಗಾಗಿ ನಮ್ಮ ಊರಿನ ಹಿರೇಮಗಳೂರಿನ ರಥೋತ್ಸವ ಯಾವುದೇ ರೀತಿಯಾಗಿರ್ತಕ್ಕಂಥ ಕಿರಿಕಿರಿ ಇಲ್ಲ, ಐಸಿರಿಯಿಂದ ಯಾವತ್ತೂ ಟುಡೇ ಅನ್ನುವ ಹಾಗೆ ಪ್ರತಿನಿತ್ಯ ನಮ್ಮ ಕಣ್ಣಿಗೆ ಗೋಚರವಾಗ್ತಾ ಇರತಕ್ಕಂಥದ್ದು ನಮ್ಮೆಲ್ಲರ ಸೌಭಾಗ್ಯ. ನೀವೆಲ್ಲರೂ ಇಂತಹ ದೇವಸ್ಥಾನದ ಸಾಂಸ್ಕೃತಿಕ ಪರಂಪರೆಯನ್ನು ಗೋಡೆ ಮೇಲೆ ಬರೆಸಿರ್ತಕ್ಕಂಥ ಬರಹದ ಮೂಲಕ ಎಲ್ಲರೂ ಓದಿ ಮತ್ತೊಬ್ಬರಿಗೆ ಓದಿ ಸಾಕ್ಷರ ಪ್ರಪಂಚದಲ್ಲಿ ಸಾಗಬೇಕು ಅಂತಕ್ಕಂಥದ್ದೇ ಕನ್ನಡ ಪೂಜಾರಿಯ ಅಂತರಂಗದ ಕಳಕಳಿಕೆ. ಹಿರಿಯ ಪತ್ರಕರ್ತರಾದ ಗಿರಿಜಾಶಂಕರ್ ಮಾತನಾಡಿ, ಜಾತ್ರೆ ಎಂದರೆ ಅದು ಜಾತಿಗಳನ್ನು ಮೀರಿ ದೇವರ ಮುಂದೆ ನಾವು ಮನುಷ್ಯರಾಗುವ ಒಂದು ಕಾರ್ಯಕ್ರಮ. ಕಣ್ಣನ್ನವರು ಬಂದ ಮೇಲೆ ಹಿರೇಮಗಳೂರಿನ ಕೋದಂಡರಾಮಸ್ವಾಮಿ ದೇವಾಲಯ ಇಡೀ ದೇಶದಲ್ಲಿ ಪ್ರಸಿದ್ಧಿ ಹೊಂದಿದೆ ಎಂದರು. ಹಿರೇಮಗಳೂರು ಜಾತ್ರೆ ಚಿಕ್ಕಮಗಳೂರಿನ ಅತ್ಯಂತ ಬಹುಮುಖ್ಯವಾದ ಜಾತ್ರೆ. ಈಗಾಗಲೇ ದೇವಸ್ಥಾನನೇ ಸಾವಿರಾರು ವರ್ಷದ ದೇವಸ್ಥಾನ. ಹಾಗಾಗಿ ಜಾತ್ರೆ ಕೂಡ ಸಾವಿರಾರು ವರ್ಷದಿಂದ ನಡೀತಾ ಇದೆ. ಜಾತ್ರೆ ಅಂತಂದರೆ ಇಡೀ ಜನಸಮೂಹವನ್ನು ಒಟ್ಟುಗೂಡಿಸುವಂಥ ಕೆಲಸ ಇಲ್ಲಿ.
ಜಾತಿಯ ಬೇಲಿಗಳನ್ನು ದಾಟಿ ಎಲ್ಲ ಮನುಷ್ಯರು ಒಂದಾಗಿ ಒಟ್ಟಿಗೆ ದೇವರ ಸ್ಮರಣೆ ಮಾಡ್ತಾ ನಾವೆಲ್ಲ ಮನುಷ್ಯರು ಅಂತ ಭಾವಿಸ್ಕೊಳ್ಳುವಂಥದ್ದಕ್ಕೆ ಈ ಜಾತ್ರೆ. ಈ ಜಾತ್ರೆಯ ವಿಶೇಷ ಅಂತಂದರೆ ಎಲ್ಲ ಜನಾಂಗ ಜಾತಿ ಯಾವುದು ಇಲ್ಲದೆ ಎಲ್ಲರೂ ಇಲ್ಲಿ ಸೇರ್ತಾರೆ, ಎಲ್ಲರೂ ಒಟ್ಟಿಗೆ ತಿಂತಾರೆ, ಏನಾದ್ರು ಪ್ರಸಾದನ ಎಲ್ಲ ಮಾಡ್ತಾರೆ. ಮತ್ತು ಹಿರೇಮಗಳೂರಿನಲ್ಲಿ ಕಣ್ಣನ್ ಬಂದ ಮೇಲಂತೂ ಇದೊಂಥರ ಕನ್ನಡ ದೇವಸ್ಥಾನವೂ ಆಗಿದೆ. ಇಡೀ ಕರ್ನಾಟಕದಲ್ಲಿ ಎಲ್ಲ ಕಡೆನೂ ಕೂಡ ಹೆಸರುವಾಸಿಯನ್ನು ಗಳಿಸಿದೆ. ಇಲ್ಲಿನ ಕೋದಂಡ ರಾಮಚಂದ್ರ ಸ್ವಾಮಿ ಇಂಥ ವಿಗ್ರಹದ ದೇವಸ್ಥಾನ 3 ನಿಂತಿರೋವಂಥದ್ದು, ಅದು ನಡಿಗೆಯ ಭಂಗಿಯಲ್ಲಿ ಇಡೀ ಇಂಡಿಯಾದಲ್ಲಿ ಎಲ್ಲೂ ಇಲ್ಲ ಈ ರೀತಿ. ಹಾಗಾಗಿ ಈ ದೇವಸ್ಥಾನದಲ್ಲಿ ಪ್ರತಿ ವರ್ಷ ಜಾತ್ರೆ ಅಂದರೆ ನಮಗೆಲ್ಲ ಒಂದು ರೀತಿಯ ನಮ್ಮ ಮನೆಯ ಉತ್ಸವ ಇದ್ದ ಹಾಗೆ ಇದು ಆ ರೀತಿ ನಡೀತಾ ಇದೆ. ಬ್ರಹ್ಮರಥೋತ್ಸವ ಕಾರ್ಯಕ್ರಮದಲ್ಲಿ ಶಾಸಕರಾದ ಎಚ್.ಡಿ. ತಮ್ಮಯ್ಯ, ವಿಧಾನ ಪರಿಷತ್ ಸದಸ್ಯರಾದ ಸಿ.ಟಿ. ರವಿ ಸೇರಿದಂತೆ ಸಾವಿರಾರು ಭಕ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು. ಐಸಿರಿ ಟುಡೇ, ವಾಯ್ಸ್ ಆಫ್ ಡೆಮೋಕ್ರಸಿ.